ಅಲ್ಲ ಕಣೆ ಅಕ್ಕ, 9 ಆದ್ರೆ ಇನ್ನೂ ಒಬ್ರನ್ನ ಬಂದಿಲ್ಲ ಹೊಲಕ್ಕೆ. ಹೊಲ್ದಾರೆ ಬಂದಿಲ್ವಲ್ಲೇ. ನಾವೇನು ಇಟ್ಟು ಮುಂಚೆಗೆ ಬಂದ್ವಿ. ತಿಂದಂಗೆ ಉಂಡಂಗೆ ಎದ್ನೋ ಬಿದ್ವೋ ನಂಗೆ ಹೋಗತ್ತೆ. ಆಗ ನೋಡಿ ಈಗ ಕೈ ಬೀಸ್ಕೊಂಡು ಒಳ್ಳೆ ಬಿಣ್ಣಂಗಿತ್ತೆ ಬಂದಂಗೆ ಬರ್ತಾವ್ರಿ. ಒಬ್ಬೊಬ್ರೇನ 10 ಗಂಟೆ ಆಗುತ್ತೆ ಬಂದು ಹೊಲಕ್ಕೆ ಬಂದು ಕುತ್ಕೊಳ್ಳೋ ಅಷ್ಟೊತ್ತಿಗೆ. ನೋಡಮ್ಮ, ಹೊತ್ತು ಮುಂಚೆ ಬಂದಿದ್ರೆ ಹೊತ್ತು ಮುಂಚೆ ಆಗಳು 4 ಗಂಟೆನ ಆತ ಮುಗಿಸ್ಕೊಂಡು ಹೊತ್ತು ಮುಂಚೆ ಮನೆ ಕಡೆಗೆ ಹೋಗ್ಬೋದಿತ್ತು. ನೀ ಸಾರಿಗೆ ಪಾರಿಗೆ ಸೊಪ್ಪು ಗಿಪ್ಪು ಕುಡಿಕೊಂಡು ಸೌದೆ ಪೊದೆ ತಗೊಂಡು ಹೋಗ್ಬೋದಿತ್ತು. ಈಗ ಬಂದರೆ 7 ಗಂಟೆ ಆದ್ರೂ ನೀನು ಹೊತ್ತು ಮುಂಚೆ ಹೊತ್ತು ಮುನ್ಕಲ್ಲ. 7 ಗಂಟೆ ಆದ್ರೂ ಬಿಡಲ್ಲ ಯಮ್ಮ. ಆಗತ್ತಕ್ಕನ ಎಲ್ಲರೂ ಮುಗಿಸೋಗ್ರಿ ಅಂತ ಕುತ್ಕೊಂತಾಳೆ. ನೀವು ಹೊತ್ತು ಮುಂಚೆ ಬರ್ಬೇಕು ತಾನೆ ಅಂತಾರು. ಎಲ್ಲ ಬಿಡ್ರೆ ಮಣಿ, ನೀವು ಯಾಕೆ ಹಂಗೆ ಆಡ್ತೀರ? ಏನು ಹೊಲ್ದರಿಗೆ ಇಲ್ಲ ನಿಮ್ಮಷ್ಟು ಹುಡುಗು. ನೀವೇನು ಬಂಬೆ ಹೊಡಿತೀರ ಇದೇನ ಬಿಡು. ಆಗತ್ತಕ್ಕ ಕಿತ್ತ ಆಗದಿಲ್ಲದ ಓದ್ ಮುಣಕ್ದಂಗೆ ಹೋದ ಮನೆ ಕಡೆಗೆ. ನಾಳೆ ಬಂದು ಕಿತ್ಕೊಂತಾಳೆ. ಯಾಕಕ್ಕ 3 ಬಂದಿದ್ದೀರಾ? ಯಾರು ಬರಲಿಲ್ಲ ಯಾಕೆ? ಅಮ್ಮಣೆ ಬಾ ಅಂತ ಹೊಲ್ದರ್ಗೆ ಇಲ್ಲ ದೊಡ್ಗು. ನೀನು ಯಾಕೆ ಕೇಳ್ತೀಯ? ಅಯ್ಯಮ್ಮ ನೀನು ರಾಧಾ ಮೀಟೋ ಥರ ಬಂದಿಲ್ಲ ನೋಡು. ಹೋಗಿ ಅದೇನೋ ಹೊಚ್ಚಂದು ಬರ್ತಾರೆ ಅಂತ ಹೇಳು. ನೋಡಿ 4 ರೀತಿ ಹೋಗಿ ಕರಿಯನ್ನ ಅವ್ರನ್ನ ಜಲ್ ಕಳ್ಸೋಣ. ಹೊಲಕ್ಕೆ ಅನ್ನೋದಿಲ್ಲ ಸುತ್ತರ್ಕೊಂಡು ಕುತ್ಕೊಂತಾಳೆ ಮನೆನ. 5 ಜನ ಬಂದಿರೋದು. ಇವತ್ತಾಗುತ್ತೆ ಕಳೆ ತೆಗೆದು ಯಾರು ಕಂಡಂಗೆ. ನಾಳೆಗೆ ರತ್ನಂ ಬೇರೆ ಹೇಳೈತೆ. ರತ್ನಮ್ಮಗೆ ಹೋಗ್ಬೇಕು. ಯಾಕೆ ಮಣಿ ಇನ್ನು ನಿಂತಿದ್ದೀರಾ? ಎಲ್ಲ ಒಂದು ಗುಡ್ಡಿಗೆ ಹಾಕೊಂಡು ಒತ್ತಾಗಿಲ್ಲ. ನಾಳೆ 10 ಗಂಟೆ ಆಗೈತಲ್ಲ, ಇನ್ನು ಕಳೆ ತೆಗೆದು ಸುಮ್ಮನೆ ನಿಂತಿದ್ದೀರಾ? ಇನ್ನು ಅದಕ್ಕೆ ನಾನು ಶಾಸ್ತ್ರ ಕೇಳೋದಕ್ಕೆ ನಿಮಗೆ ಅಜ್ಜಿ ನಿನ್ನ ಸೊಸೆ ಹೊಚ್ಚಂದು ಬರ್ತಾರೆ ಆಗುತ್ತೆ ಕಳೆ ಇವತ್ತು ಅಂತ ಹೇಳಿ ಕರೆದ್ಲು. ನಾ ಇವತ್ತು ಬೇರೆರ್ಗನ ಹೋಗ್ತಿದ್ವಿ. ನಾಳೆಗೆ ಬರ್ತಿದ್ವಿ. ಇವತ್ತಿನಿಂದ ಅರ್ಧಂಬರ್ದಾಗುತ್ತೆ. ನಾಳೆಗೆ ರತ್ನಮ್ಮ ಹೇಳು. ಅವ್ಳು ಹೋಗ್ಲಿಂದ್ರೆ ಅವಳು ಬೈಕ್ ಅಂತಾಳೆ. ಹಿಂಗೆ ಮಾಡಿರಿ ಹೆಂಗೆ ಮಾಡಲಿ ನಾವು ಹೇಳು. ಯೋಚನೆ ಮಾಡ್ತಿದ್ವಿ ಏನು ಮಾಡೋದು ಅಂತಾನೆ. ಅಲ್ಲ ಹೋಗ್ಲಿ, ನಿನ್ನ ಸೊಸೆಯನ್ನ ಬಂದೆ ನೋಡು. ಆ ಅಮ್ಮನಿಗೆ ಬಂದಿರತ್ತೆ 8 ಜನ, ಇನ್ನೊಬ್ಳು ಸೇರಿ 8 ಜನ 7 ಜನ ಆಗ್ತಿದ್ವಿ. ಎಲ್ಲ ತೆಗ್ದಿರಿ ಎಷ್ಟೋ ಆಗೋದು. ಹಾಳು ನೋಡಿ ಇಟ್ಟ ಥರ ಬಂದಿಲ್ಲಮ್ಮ. ಹೊಲ್ದಾಳು ತಿರುಗಿ ನೋಡಿರಿ. ಹಿಂಗೆ ಬದುಕು ಮಾಡ್ಸಿರಿ ಆಗುತ್ತೆ ಬದುಕು. ಬಾತ ತಿಳ್ದಾರೆ ನೀವು ಒಂಚೂರು ಬುದ್ಧಿ ಹೇಳೋಕೆ ಅವ್ರಿಗೆ. ಎರಡತ್ತ ಆಪಿಲ್ ಒಂದತ್ತ ಗಳಮ್ಮ ಎದ್ದಾಳನ ಬರೀ ಮನ್ಮನೆ ಸುತ್ತಿರ್ತಾರೆ ಕಣಮ್ಮ. ಎಲ್ಲ ಎದ್ದು ಒಟ್ಟಿ ಕಸ ಗುಡಿಸಿ ಬಾಕ್ಲು ಬೆಳೆದು ನೀರು ಹಾಕಿ ಕಾಪಿ ಕಾಸಿ ಕೊಡ್ತೀನಿ. ಆಪಿಲ್ಲ ಎದ್ದಿದ್ದು ಆಳೆ ಹೋಗ್ಬಿಡ್ತೈತೆ ಉಲಾಯ. ಅಯ್ಯೋ ಏನು ಮಾಡೋಣ, ಮೊಮ್ಮಗಳು ಕೈ ಬಿಡಂಗಿಲ್ಲ ಏನಿಲ್ಲ. ಅನ್ನಂಗಿಲ್ಲ ಅನ್ಬೋಸಂಗಿಲ್ಲ. ಹೇಳ್ತಕ್ಕ ನಂದು ಕರ್ಮ. ಹಿಂಗೆ ಮನೆ ಹಿಂಗೆ ಏಕ ಹೋಗ್ರಿ. 2 ಸಲ ಇಟ್ಕೊಂಡು ಹೋಗ್ರಿ. ನೀವು ಒಂದೊಂದು ಸಲ ಇಟ್ಕೊಂಡು ಹೋಗ್ಬೇಡ್ರಿ. ಆಮೇಲೆ ಹಿಂಗೆ ಹೋದ್ರೆ 2 ಸಲ ಅಂತೂ 5 ಜನ ಇದ್ರೆ 10 ಸಲ ಹೋಗ್ತಾವೆ. ಅದರಿಂದ ಬಂದು ಹಿಂಗೆ ಹೋದ್ರೆ ಒಂದು ಕಾಲು ಬಕ್ಕ ಮುಗಿತೈತಿ. ಒಂದು 20-30 ಆಗ್ತಾವೆ ಅಷ್ಟೇನ. ತಕ್ಕೊಂಡು ಬರ್ರಿ ಹೆಂಗೆ. ಅಜ್ಜಿ ಬಾ ನೀನು ಕುತ್ಕ ಬಾ. ಏನು ಬಾಯಿಗೆ ಹೇಳೋದು ಈಸಿ. 2 ಸಲ ಇಟ್ಕೊಂಡು ಹೋಗ್ರಿ. ಹಿಂಗೆ ಹೋಗ್ರಿ ಹಂಗೆ ಬರ್ರಿ ಆಗುತ್ತೆ ಅನ್ನೋಕ್ಕೆ. ಅದೇ ಮುದ್ದೆ ಎಲ್ಲ ಕೂರಿಸಿ ತೆಟಕಿಕ್ಕೊಂಡು ಸೆಂಡ್ ಕಟ್ಕೊಂಡು ಉಣ್ಣಕ್ಕೆ ತಗೋದ್ರೆ ಗೊತ್ತಾಗೋದು. ಬಾ ನೀನು. ಆಮೇಲೆ ನನಗೆ ಬದುಕ ಯೋಟ್ ಮಾಡಿದ್ದೀನಿ. ನನಗೆ ಹೇಳ್ತೀನಿ ಇವಾಗ ಕಾಲು ನೋವು ಕಣಮ್ಮ ನನಗೆ. ಅದಕ್ಕೆ ಆಗಲ್ಲ. ಇಲ್ಲಾಂದ್ರೆ ನಾನು ನಿನ್ನಿಂತ ಮುಂದೆ ಹೋಗ್ತೀವಿ ತಗೊಂಡು ಏನು ಮಾಡ್ತೀವಿ. ಯಾಳಾದ ಕೊರೋನಾ ಇಂಜೆಕ್ಷನ್ ಹಾಕಿಸ್ಕೊಂಡು ಕಾಲು ನೋವು ಒಂದಣ ಕೈ ಇಟ್ಕೊಂತವೆ ಕಾಲು ಇಟ್ಕೊಂತವೆ ಕಣಮಣಿ. ಮತ್ತೆ ಹಂಗಿದ್ರೆ ನೀನು ಹೋಗಿ ನೀನು ಸೊಸೆನೆ ಕಳ್ಸೋ ತೆಗಿತಾಳೆ. ಅದನ್ನ ನಾವು ಮನೆಗೆ ಹೋದಾಗ ಒತ್ತು ಮುಳುಗ್ತಾಗ ಮನೆಗೆ ಬಂದರೂ ಒಪ್ಕೊಂತೀಯ. ನಿಂಗಮ್ಮ ನಿಂಗೇನು ಕಾಲ್ಕಿ ನೋವು ಇಲ್ವೇನೆ? ಏನೇ ಸುಮ್ಮನಿರಮ್ಮ. ಯಾಕೆ ಹೇಳ್ತಿ ಕಾಲು ನೋವಿನ ಕತೆನ? ಕಾಲು ನೋವು ಅಂದರೆ ಹಂಗಿಂಗಲ್ಲ ಹೇಳಕ್ತಿರ್ದು. ದಿನ 2 ಮೈ ಕೈ ನೋವು ನಾವು ಮಾತನ್ನಂಗಿರೋ ಸಾಲದು ಅಂತೈತಿ ಕಾಲು ನೋವು. ಅಜ್ಜಿ ನಿಂಗಜ್ಜಿ ನಾನು ಔಷಧಿ ಹೇಳ್ತೀನಿ ನಂಗೆ ಮಾಡು. ಕಾಲು ನೋವು ಇರಲ್ಲ, ಮೈ ಕೈ ಎಲ್ಲ ಒಗ್ರಾಗ್ತೈತಿ. ಅದು ಮಾಡಿರಿ. ಅದೇನು ಹೇಳಮ್ಮ. ಮಾಡೋಣ ಸಾಕಾಗ್ಬಿಟ್ಟೈತಿ ದಿನ ಮಾತ್ರೆ ನುಂಗಿನ. ಅಜ್ಜಿ ಏನಿಲ್ಲ, ದಿನ ಒಂದೊಂದು ಪಾಕೆಟ್ ಹಾಕೊಂಬಿಡು ಸರಿ ಆಗುತ್ತೆ. ಯಾಕೆ ಅನ್ಸಕ್ಕ ಹಂಗಾಗ್ತೀಯ? ಅಲ್ವೇ ಕಣೆ ನಿಂಗೆ ನೀನು ಎಣ್ಣೆ ಹಾಕೊಂಡ್ರೆ ಹೆಂಗೆ ಓಡಾಡ್ಬೋದು ದಾರ ಎಲ್ಲ ಯೋಚನೆ ಮಾಡ್ತೀವಿ ಕಣೆ. ಅದಕ್ಕೆ ನಗ್ ಬಂತು. ಈಗಲೇ ತಟ್ಟಾಡ್ಕೊಂಡು ಓಡಾಡ್ತೀಯ. ಇನ್ನು ಎಣ್ಣೆ ಹಾಕೊಂಡ್ರೆ ಇನ್ನೊಂದು ಭೂಮಿ ಮೇಲೆ ನಿಲ್ಲ ಕಡೆ ನೀನು ಗಾಳಿಗೆ ಹಾರಾಡ್ಕೊಂಡು ಓಡಾಡ್ತೀಯ. ಸುಮ್ಮನೆ ಕೆಂಚಕಯ್ಯ ತಮಾಷೆ ಮಾಡಿ ಸಾಕು. ಅತಿ ಹಾಳಾದ ಕಾಲು ನೋವು ಯಾವಾಗ ಹೋಗ್ತೈತೆ? ಅದು ಯಾಕೆ ಹಿಂಗೆ ಹಿಂಗಾಡಿ ಕಾಲು ನೋವ್ತೈತೆ? ನಮಗೆ ಮುಂಚೆಗೆಲ್ಲ ಇಂಥ ಕಾಲು ನೋವೇ ಇರಲಿಲ್ಲಮ್ಮ. ಅದು ಯಾಕೆ ಕಾಣೆ ಇವಾಗ ಬಂದ್ಬಿಟ್ಟೈತೆ. ಅಕ್ಕ ಕಾಲು ನೋವು ಅದೇ ಈ ಕೊರೋನಾ ಇಂಜೆಕ್ಷನ್ ಹಾಕಿರಲ್ಲ ಅದಕ್ಕಂತೆ ಬಂದಿರೋದು. ಹಂಗಂತ ಎಲ್ಲ ಹಂಗಂತಾರಮ್ಮ. ನನಗೂ ಗೊತ್ತಿಲ್ಲ. ಈ ಮುಂಚೆಗೆ ಯಾರಿನ ಕಾಲು ನೋವು ಅಂತಿರಲಿಲ್ಲ. ಯಾವ್ದು ಹಾಳಾದ ಕೊರೋನಾ ಅನ್ನೋದು ಬಂದು ಅದಕ್ಕೆ ಈ ಕೊರೋನಾ ಹೋಗೋಕೆ ಇಂಜೆಕ್ಷನ್ ಅಂತ ಮಾಡಿ ಕಾಲು ನೋವು ಬಂದೈತಿ. ಬಾತ ಮೈ ಕೈ ಎಲ್ಲ ನೋವು ಕಣೆ, ಒಂಥರ ಸುಸ್ತು. ಆಮೇಲೆ ಅಷ್ಟೇ ಅಲ್ಲ ಕಣಕ್ಕ, ಅದೇ ಆಯುಷು ಕಮ್ಮಿ ಆಗೈತೆ. ಆಮೇಲೆ ಈಗೆಲ್ಲ ಆಟೋಟಕು ಅಂತಾರಲ್ಲ. ಆಮೇಲೆ ಶುಗರ್ ಜಾಸ್ತಿ ಆಗುತ್ತೆ, BP ಜಾಸ್ತಿ ಆಗೈತೆ ಅಂತಾರಲ್ಲ. ಅದಕ್ಕೂ ಎಲ್ಲ ಕೊರೋನಾ ಇಂಜೆಕ್ಷನಿಂದನೇ ಕಾರಣ ಅಂತಾರೆ. ಏನಪ್ಪ ನನಗೂ ಗೊತ್ತಿಲ್ಲ ಅದ್ರ ಬಗ್ಗೆ. ಹಂಗೆ ಕಣಜ್ಜಿ ಹಂಗೆ ಅಂತೆ. ಅದೇ ನಿಜ ಅಂತಾರೆ. ಈಗ ಎಲ್ಲರೂ ನೋಡು ಸಣ್ಣವ್ರಿಗೆಲ್ಲ ಆಟೋಟಕು ಅಂತಾರೆ. ಈ ಸಣ್ಣ ಊರಿಗೆಲ್ಲ ಶುಗರ್ ಬರ್ತೈತೆ ಹೇಳತ್ತ. ಈ ಮುಂಚೆ ಎಲ್ಲ ಹಿಂಗೆ ಆಗ್ತಾನೆ ಇರಲಿಲ್ಲಮ್ಮ. ಇವಾಗಲೇನ ಈ ಕೊರೋನಾ ಬಂದಮೇಲೆ ಇದೆಲ್ಲ ಬಂದಿರೋದು ಹೇಳತ್ತೆ. ಅದು ಹಾಳಾದು ಎಲ್ಲಿಂದ ಬಂತು ಎಲ್ಲ ಹಾಳಾಗೋಗುತ್ತು. ಇನ್ನೂ ಬರ್ತೈತಂತೆ ಹಂಗೊಂದು ಜನಕ್ಕೆ ಹಿಂಗೊಂದು ಜನಕ್ಕೆ. ಅದೇನು ನಮಗೆ ಗೊತ್ತಾಗಲ್ಲ ಅಷ್ಟೇ. ಸುಮ್ಮನೆ ಕುತ್ಕೊಳ್ರತ್ತ. ನಿಮ್ಗೆ ಯಾರು ಹೇಳಿದ್ದು ಕೊರೋನದಿಂದನೇ ಹಿಂಗೆ ಆಗಿದ್ದು? ಕೊರೋನಾ ಇಂಜೆಕ್ಷನ್ ಹಾಕಿಸ್ಕೊಂಡು ಹಿಂಗೆಲ್ಲ ಆಗ್ತಿರೋದು ಅಂತಾನೆ. ನಿಮಗೆ ಯಾರನ್ನ ಸುಳ್ಳು ಹೇಳೋರೆ ಅವೆಲ್ಲ ನಾ ತಪ್ಪು. ಕೊರೋನಾ ಇಂಜೆಕ್ಷನ್ ಹಾಕಿಸ್ಕೊಂಡಿದ್ದಕ್ಕೆ ಯಾರು ಸಾಯಲ್ಲ. ಮತ್ತು ಇವಾಗ ತಿನ್ನೋ ಆಹಾರದಾಗ ಏನಿರುತ್ತೆ ಹೇಳು? ಯಾವ್ದು ಇರಲ್ಲ. ಎಲ್ಲ ಗೊಬ್ಬರ ಔಷಧಿ ಎಲ್ಲ ಹೊಡಿತಾರಲ್ಲ. ಅದಾಗೆ ಯಾವ ಜೀವಸತ್ವ ಎಲ್ಲ ಸತ್ತೋಗಿರುತ್ತೆ ಅದರಿಂದ. ಅದಕ್ಕೆ ನಾವು ತಿನ್ನೋ ಆಹಾರದಾಗ ಏನೇನು ವಿಟಮಿನ್ಸು ಅವೆಲ್ಲ ಇಲ್ಲೋದಕ್ಕೆ ನಮ್ಗೆ ಹಂಗೆ ಕಾಯಿಲೆಗಳು ಬರೋದು. ನೀವೇನು ಕೊರೋನಾ ಇಂಜೆಕ್ಷನಿಂದ ಆತು ಅಂತ ಹೇಳ್ತೀರಾ. ಅದೆಲ್ಲ ನಾ ತಪ್ಪು ತಿಳುವಳಿಕೆ ಅಷ್ಟೇ. ಲಕ್ಷ್ಮಿ ಕಣ್ಣಿಂಗಕ್ಕಯ್ಯ ಏನಮ್ಮ. ಮತ್ತು ಜನ ಯಾರು ನೋಡಿರೂ ಕೊರೋನದಿಂದ ಹಿಂಗಾತು ಮುಂಚೆ ಹಿಂಗೆಲ್ಲ ಆಗ್ತಿರ್ಲಿಲ್ಲ. ನಮಗೆ ಕೊರೋನಾ ಬಂದಮೇಲೆ ಹಂಗಾತು ಹಿಂಗಾತು ಅಂತ ಹೇಳ್ತಾರಮ್ಮ. ನಾವೆಲ್ಲ ಅದಕ್ಕೆ ಏನೋ ಅಂದ್ಕೊಂಡಿದ್ವಿ. ನಮಗೂ ಎಲ್ಲ ಗೊತ್ತಿರಲಿಲ್ಲಪ್ಪ ಯಾತದ ಆಹಾರದಾಗೆ ಅಂತ.
ಹ್ಞೂ ಕಣಮಣಿ, ನೀನು ಹೇಳೋದು ನಿಜನೇನ, ನಂಬಕ್ಕದನ. ನಮ್ಮ ಕಾಲಿಗೆ ಕೊರ್ಲೆಕ್ಕಿ ಅಂತೆ, ಆರ್ಕದಕ್ಕೆ ಅಂತೆ, ಜೋಳ ಅಂತೆ, ಹುಳಿಕಾಳು ಬರೀ ಅಂಥವೇ ತಿಂತಿದ್ದು. ಈ ಕಾಲದಾಗೆ ಕೊರ್ಲೆನೂ ಇಲ್ಲ, ಜೋಳನೂ ಇಲ್ಲ. ಅವು ನೀನೇನು ಬಿಡಿ ಎಲ್ಲ ಬರೀ ನೆಲಕ್ಕಿ. ರಾಗಿ ಮುದ್ದೆ ಉಂಡ್ರೆ ಹೆಂಗಿರೋದು. ಇವಾಗ ರಾಗಿ ಮುದ್ದೆ ಉಂಡ್ರೆ ಇಲ್ಲಪ್ಪ ಕೊರ್ಗೋಗ್ತೀವಿ ಅಂತಾರೆ. ಅಂತ ಕಾಲ ಬಂತು. ಹೇಳ ಹೂನಾಜಿ, ನಮ್ಮ ಪಾಪಂಗೆ ಮುದ್ದೆ ಉಣ್ಣ ಶಕ್ತಿ ಬರ್ತೈತೆ, ಜೋಳ ದೊಡ್ಡ ಹಾಕಿದ್ರೆ ಇಲ್ಲಪ್ಪ ಕೊರ್ಗೋಗ್ತಾರೆ ಮುದ್ದೆ ಉಂಡ್ರೆ, ರಾಗಿ ಮುದ್ದೆ ಉಂಡ್ರೆ ಅಂತಾನೆ. ಹೆಂಗಿದ್ದ ನೋಡೋನು. ಅವ್ನಿಗೆ ಅವಕ್ಕೆ ಇನ್ನು ಇವಾಗ ಗೊತ್ತಾಗಲ್ಲ. ಮುಂದೆ ಶುಗರು BP ಅಂತ ಬರ್ತೈತಲ್ಲ ಕಾಯಿಲೆ, 16 ಕಾಯಿಲೆ ಅನ್ಕೊಂಡವಲ್ಲ, ಅವಾಗ ಪದ್ದಾಡ್ತವೆ. ಇದನ್ನು ಮಾಡ್ಕೊಳಕ್ಕೆ ನಾಟಿ ಯೋಚ್ತೀನಿ. ಇವಾಗಿಂದ ಆಹಾರದಾಗೆ ಒಂದು ಮಿತಿಯಾಗಿರ ಅಂದ್ರೆ ಇರಲ್ಲ. ಈಗ ಅಷ್ಟು ಎಣ್ಣೆದು ಡಾಲ್ಡ ಅಂತೆ, ಗೋಬಿ ಮಂಚೂರಿ ಅಂತೆ, ಪಾನಿಪುರಿ ಅಂತೆ, ಕಬಾಬ್ ಅಂತೆ. ಅಯ್ಯೋ ತಿನ್ನೋದೇನು ಅಂಥದ ಇಂಥದ ಬಾಯಿ ಬೇಕಾ ತಿಂತವೆ. ಕಾಯಿಲೆ ಬಂದಾಗ ಅದೆಲ್ಲ ಬಿಸಾಕಿ ಬರೀ ಬಾಯಿ ಕಟ್ಕೊಂಡು ಕುತ್ಕೊಂತವೆ. ಹೂನಕ್ಕ, ಏನು ಗೊತ್ತೇ, ನಮ್ಮ ಪಕ್ಕದ ಮನೆ ಉಮ್ಮಕ್ಕ ಐತಲ್ಲ, ಅವ್ರು ಏನೋ ಬೇಕ್ರೆ ಕೊಟ್ಟಿಸ್ಕೊಂಬರ್ತಾರೆ ಅಂದ್ಬೇಡ. ಒಂದ್ಸತಿ ಹೋದ್ರೆ 500-1000 ರೂಪಾಯಿ ಬಿಲ್ ಮಾಡ್ಕೊಂಬತ್ತಾನೆ. ಅದೇನಂತ ತಿಂತಾರೆ. ರಾಮ್ ಅವು ಇರೋದು ನೋಡಿದ್ವಿ ಹೆಂಗಿದ್ದಾವೆ, ಒಳ್ಳೆನ ಇದು ಬೈಲರ್ ಕೋಳಿ ಇದ್ದಂಗೆ ಇದ್ದಾವೆ. ಪಾನಾಡಿ ಎಣ್ಣೆ ತಿಂದ್ರೆ ಇನ್ನೇನು ಮತ್ತೆ. ಯಾಕೆ ಮಾಡಿ ನತ್ತಿಯ ನಿಂಗಕ್ಕಯ್ಯ, ನೀನು ಬ್ಯಾರನ್ನ ನಡ್ಕೊಂಬಾರ ಸುಮ್ಮನಿರು. ನೆನ್ನೆ ದಿವಸ ನಾವು ಏನಕ್ಕೆ ಶಿರಾಕ್ ಹೋಗಿದ್ವಿ, ಆವಾಗ ನಿಮ್ಮ ಮಗ ಸೋಮಣ್ಣ ಅವನು ಬೇಕ್ರೆ ಕೊಟ್ಟಿಸ್ಕೊಂಬಂದ. ಕೇಕ್ ಅಂತೆ, ಎತ್ತದ ಸ್ವೀಟು, ಅದು ಇದು ಅಂತಾನೆ. ನೀನೇನು ಊರಾಗಿರೋನೆಲ್ಲರೂ ಆಡ್ಕೊಂತೀಯ. ಕಂಡರ ಮನೆಗೆ ಗಾಸೆ ತೂತ ಆದರೆ ನಮ್ಮ ಮನೆಗೆ ಒಂಚೆ ತೂತ ಆಗಿರುತ್ತೆ. ಹಂಗೆಲ್ಲ ನಾ ಇನ್ನೊಬ್ರ ಬಗ್ಗೆ ಮಾತಾಡೋಕೆ ಹೋಗ್ಬಾರ್ದು. ಸುಮ್ಮನಿರು. ನಮ್ದು ಏನಾಯ್ತು ಅಷ್ಟು ಮಾತಾಡ್ರಿ, ಬೇರೆ ಸುದ್ದಿ ಬೇಡ. ನಮ್ಮ ಒಳ್ಳೆ ನಾವು ಒಪ್ಪ ಅಂತ ಮಾತಾಡ್ಬಿಟ್ಟೆ ನೋಡು. 100ಕ್ಕೆ1 ಸತ್ತಿದ್ದು ಮಾತ್ಕೊಳಮ್ಮ ನಿಂದು. ಅಯ್ಯೋ ಹೋಗ್ಲಿ ಬಿಡತ್ತ, ನೀವು ಯಾರ ವಿಷಯಕ್ಕೆ ನೀವು ಯಾಕೆ ಹೊಲ್ದಾಗೆ ಜಗಳ ಮಾಡ್ಕೊಳೋದು. ಸುಮ್ಮನಿರಿ. ಅದು ಇದು ಯಾವ ವಿಷಯ ಯಾಕೆ, ನಮ್ಮದು ಏನನ್ನ ಇದ್ರೆ ಮಾತಾಡ್ರಿ. ಕಂಡರ ವಿಷಯ ಎಲ್ಲ ಬೇಡ ಹೊಲಗೊಳಗೆ. ಈಗ ಹೋಗಿ ಇನ್ನೊಬ್ರು ಹೋಗಿ ಅವ್ರ ಕೈಲಿ ಹೇಳೋದು. ಈಗ ಹೋಗಿ ನಾನೇ ಅವರು ಅದನ್ನ ಕೈಲಿ ಹೋಗಿ ನಿಮ್ಮ ಬಗ್ಗೆ ಮಾತಾಡ್ತಿದ್ರಂದ್ರೆ ತಿರ್ಗಿ ಹಂಗೆಲ್ಲ ಸುಮ್ಮನೆ ಮನಸ್ತಾಪಗಳು ಸರಿ ಇರಲ್ಲ. ನಮ್ಮದು ಏನನ್ನ ಇದ್ರೆ ಮಾತಾಡೋಣ. ಇಲ್ಲಿರೋದು ಇನ್ನು ಕಂಡರ್ಸಿದ್ದೆಲ್ಲ ಬೇಡ. ಲಕ್ಷ್ಮಿ, ಈ ಕೊರೋನಾ ಅಂತ ಅಂತಾರಲ್ಲ, ಅದು ಕಾಯಿಲೆ ಐತಾ ಮುಗ್ದೋತಾ? ಅಯ್ಯೋ ಕೆಂಚಜ್ಜಿ, ಎಲ್ಲ ಐತೆ, ಯಾವುದು ಮುಗ್ದೋಗಿಲ್ಲ. ಬಂದಿದ್ದು ಯಾವುದು ಹೋಗಲ್ಲ, ಇಲ್ಲೇ ಇರುತ್ತೆ. ಆದರೆ ನೀವು ಇಂಜೆಕ್ಷನ್ ಅಂತ ಮಾತಾಡ್ತಿರಲ್ಲ, ಇಂಜೆಕ್ಷನಿಂದ ಹಂಗಾಗುತ್ತೆ ಹಿಂಗಾಗುತ್ತೆ ಅಂತ. ಆ ಇಂಜೆಕ್ಷನಿಂದನೇ ಒಂದಿಷ್ಟು ಕಂಟ್ರೋಲ್ ಆಗಿರೋದು ಐತೆ. ಇದು ಗೊತ್ತಿರುತ್ತೆ. ಅದು ಏನೋ ಅಷ್ಟು ಅವಾಗಲೂ ಅಷ್ಟು ಸ್ಟಾರ್ಟಿಂಗ್ ಬಂದಾಗ ಅಷ್ಟೊಂದು ಸತ್ರು ಇಷ್ಟೊಂದು ಸತ್ರು ಅಂತಲ್ಲ, ಹಂಗೆಲ್ಲ ಏನೂ ಸಾಯಲ್ಲ. ಮೆಡಿಸಿನ್ ಬಂದೈತಲ್ಲ, ಮೆಡಿಸಿನ್ ಹಾಕಿದ್ರೆ ಕ್ಯೂರ್ ಆಗುತ್ತೆ. ಅಂದರೆ ಸ್ಟಾರ್ಟಿಂಗಿಗೆ ಹೋಗ್ತು ಓಡಿಸ್ಕೊಬೇಕು. ನಾವು ನೆಗ್ಲೆಕ್ಟ್ ಮಾಡಬಾರ್ದು. ಗಂಟಲು ನೋವು, ನೆಗಡಿ ಕೆಮ್ಮು ಅಂತ ಹೇಳಿ ಹಂಗ ನಮ್ಗೆ ನಾವೆಲ್ಲ ಗೊತ್ತಾಗುತ್ತೆ ಹೇಳಿ. ಜನ ಹೇಳಿದ್ದ ನಾವು ಕೇಳ್ತೀವಿ. ಅವಾಗೆಲ್ಲ ಗೊಂದಲ್ಲ. ಅಷ್ಟು ಸುದ್ದಿ ಎದ್ದಾಡ್ಸಿರಲ್ಲ. ಕೊರೋನಾ ಇಂಜೆಕ್ಷನ್ ಹಾಕಿಸ್ಕೊಂಡ್ರೆ ಸಾಯ್ತಾರೆ, ಸಾಯ್ಸಕ್ಕೆ ಅಂತಾನೆ ಜನಸಂಖ್ಯೆ ಜಾಸ್ತಿ ಆಗುತ್ತೆ ಅಂತ, ಸಾಯಿ ಅಂತಾನೆ ಇಂಜೆಕ್ಷನ್ ಹಾಕ್ತಿರೋದು ಅಂತ ಎಲ್ಲ ಹಂಗೆ ಅಂತ ನಮ್ಮ ಕಡೆಗೆಲ್ಲ ಹೇಳಿರಮ್ಮ. ನಾವು ಅದು ನಿಜವೇನ ಅನ್ಕೊಂಡು ಹಂಗೂ ನಾನು ಹಾಕಿಸ್ಕೊಳ್ಳಲ್ಲ ಇಂಜೆಕ್ಷನ್ ಅಂದೆ. ಅಯ್ಯಮ್ಮ ಆಶಾ ವರ್ಕರ್ ಐತಲ್ಲ, ಅವ್ರು ದುಡ್ಡೆಲ್ಲ ಹೇಳ್ಕೊಂಡು ಹಾಕ್ಸಿದ್ರು. ರೇಷನ್ ಕಾರ್ಡ್ ಕ್ಯಾನ್ಸಲ್ ಮಾಡ್ತೀನಿ ಅಂದ್ರು, ಅದಕ್ಕೆ ಅದ್ಕೊಂಡು ಹಾಕ್ಸಿದ್ದು. ಅಜ್ಜಿ, ರೇಷನ್ ಕಾರ್ಡ್ಗಿರೋ ಬೆಲೆ ನಿಮ್ಗಿಲ್ವಲ್ಲ ಅಜ್ಜಿ, ನಿನ್ನ ಜೀವ ಕೇಳುವಲ್ಲ ರೇಷನ್ ಕಾರ್ಡ್ಗಿರೋ ಬೆಲೆ. ಹೌದಲ್ವೇ? ನಾನು ಅವಾಗ ಯೋಚನೆ ಮಾಡಿಲ್ವಲ್ಲ ನೋಡ ಮಾಡಿದ್ರ ಬಗ್ಗೆನ. ನನ್ನ ಜೀವಕ್ಕಿಂತ ಹೆಚ್ಚಂಗ ರೇಷನ್ ಕಾರ್ಡು ಇಲ್ಲ ಬಿಡಜ್ಜಿ. ಹೆಂಗ ನೋಡಿ ಲಕ್ಷ್ಮಿ ಈಟ ಒಟ್ಟು ಓದಿರೋಕ್ಕೆ ಹೆಂಗೆ ತಿಳ್ಕೊಂಡವ್ರಿ. ನಾವು ಓದಿದ್ರೆ ನಮ್ಗೆ ಒಂದಿಷ್ಟು ಗೊತ್ತಾಗಿರೋದು. ನಮ್ಗೇನು ಗೊತ್ತಾಗಿಲ್ಲಕ್ಕೆ ಯಾರು ಏನು ಹೇಳ್ತಾರೆ ಅದೇ ನಿಜ ಅನ್ಕೊಂಡ್ಬಿಡ್ತೀವಿ. ಅದಕ್ಕೇನ ಓದಬೇಕು ಈಗಿನ ಕಾಲದ ಅದಕ್ಕೇನ ಎಷ್ಟಾದ್ರೂ ಖರ್ಚಾಗಲಿ ನಮ್ಗೆ ಎಷ್ಟು ಪಟ್ಟಾಗಲಿ ಅಂತ ಮಕ್ಕಳನ್ನ ಓದಕ್ಕೆ ಕಳ್ಸೋದು ದೊಡ್ಡ ಸ್ಕೂಲ್ಗೆ ಹೋಗಿ. ಅಜ್ಜಿ ಏನ ಮನೆ ಒಟ್ಟಷ್ಟೈತೆ, ಊಟ ಗಿಟ ಏನೋ ತರಲ್ವೇ? ಹಾಳೆ ಈಟಗಳನ್ನೇ ಒಟ್ಟಿಸಿತೆ ನಿಮಗೆ. ಇನ್ನು ಯೋಟಕ್ಕಾಗೈತಿ, ಇನ್ನು 1 ಗಂಟೆ ಬಸ್ಸೇ ಹೋಗಿಲ್ಲ. ಅಜಯ್ ಸುಮ್ಮನೆ ಕುತ್ಕ, ಹಾಳೆನಾ ವಾಪಸ್ ಹೋತು ಬಸ್ಸು. 2 ಗಂಟೆ ಆಗೈತೆ. ನಿನಗೆ ಊಟ ಇಕ್ಬೇಕು ಅಂದರೆ ಹೊಟ್ಟೆಲ್ಲ ಸಂಕಟ ಅನ್ಸುತ್ತೆ ಸಾಮಾನ್ಯಕ್ಕೆ. ಏನು ಟೈಮಿ ಸರಿಯಾಗಿ ಇಕ್ಬೇಕು ಇವಜ್ಜಿಗೆ ಊಟಕ್ಕೆ. 3 ಗಂಟೆ ಇತ್ತು ಮನ್ಗೆ ಹೋಗ್ಬೇಕಾರೆ ಉಣ್ಣಕ್ಕೆ. ಅದು ಯಾಕೆ ಮಾಡಿ ಹಂಗೆ ಮಕ್ಕಳೆಲ್ಲ ಒಂಥರ ಕುಟ್ಕೊಂಡು ಮಾತಾಡ್ತೀಯ. ಮತ್ತೆ ಮಾತಾಡ್ಕೊಂಡು ನಿಂತ್ಕೊಂಡ್ಬಿಟ್ಟಿದ್ಯಾ ಸುಮ್ಮನೆ ಹೊಸ ಬುಲ್ಡೇನ ಎಲ್ಲಿಂದವೆಲ್ಲನ. ಹೋಗಿ ಟೈಮಿ ಸರಿಯಾಗಿ ಊಟ ತರೋಣ ಅನ್ನಂಗಿಲ್ಲ. ನಾನು ಸೊಸೆ ಏನು ಮಾಡ್ತಾಳೆ ಮನೆಗೆ ಹೇಳೋಕ್ಕಾಗಲ್ಲ. ಟೈಮಿ ಸರಿಯಾಗಿ 2 ಗಂಟೆ ಅಷ್ಟು ಊಟ ತಾಂಬ ಅಂತ ಹೊಲ್ದಾಗ ಬದುಕು ಮಾಡೋರು ಬಿಸಿಲಾಗೆ. ನೀನೇ ನಿನ್ಕೊಂಡು ಲಾವಡ್ಬಿಟ್ಟು ಇಟ್ಟೋತಾನೆ. ಆ ಕೊರೋನಾ ಟೈಮಾಗಿ ಎಂತೆಂಥರ ಸತ್ರಮ್ಮ ನಿನಗೆ ಬರಲಿಲ್ಲ. ಯಾಕೆ ಮನೆ ಸಾಕಿ ಹಿಂಗಾಡ್ತೀಯ? ನಾನು ನಿನ್ನ ಮೈಗೆ ಗೊತ್ತೇನೆ, ನಾನು ಎದ್ದು ಬಿದ್ದೀನಿ ಮನೆಗೆ ಮುದ್ದಿನ ಬರ್ತೀನಿ ಹಿಂಗಾಡ್ತೀಯ. ನಾನು ಸೊಸೆನೇ ಒಂದಿನ ನನಗೆ ಗಂದಿಲ್ಲ ಆನಾಡಿ ಕಾಟ ಕೊಟ್ಟರು ಅವಳಿಗೆ. ನಿನ್ನ ಸೊಸೆನ ಮೆತ್ತಂದಳಾಗಿದ್ರೆ ಹಂಗೆ ಅನ್ನೋಳು. ಈ ಅಜ್ಜಿ ಓದನ ಹೋಗಿಲ್ಲ ಅಂತ. ನೀನವೇನೋ ನೆಡ್ಸಲ್ವಲ್ಲ ಅದಕ್ಕೆ ಅವಳೇನೋ ಅಂದಿಲ್ಲ. ನೀನೇನೋ ಎದುರಿಗೆ ಬಾಲ ಮುಟ್ಕೊಂಡಿರ್ತೀಯ. ಇಲ್ಲ ನಾನು ಹೊಲ್ದ ಬದುಕು ಮಾಡೋರು ಎದುರಿಗೆ, ಇಲ್ಲ ಮೆತ್ತಂದರ ಎದುರಿಗೆ ಅದೇ ಬಾಂಬಾಯಿ ಮಾಡ್ತೀಯ. ಹೇಳಿ ನೋಡ್ರಿ ಅಮ್ಮಣ್ಣ, ಈ ಪಿಳೆ ಹೆಂಗೆ ಮಾತಾಡುತ್ತೆ. ನಾನು ನಿಮ್ಗೆ ಏನೋ ಅಂದಿದ್ನೆ. ಒಟ್ಟಷ್ಟಿರೋಕ್ಕೆ ಹಳೆ ಕಲಿಯೆಲ್ಲ ಮಾತಾಡ್ತಾಳೆ. ನಾನು ಎಷ್ಟು ಅಂತಾಳೆ ಅವಳು. ನಾನು ಏನೋ ಅಂತಾಳೆ ಹೋಗ್ಲಿ. ಬಿಡೆ ಸಾಕಮ್ಮ, ಯಾಕೆ ಹಂಗಾಡ್ತಿ? ಆ ಅಜ್ಜಿ ಪಾಪ ಅಂಥದ್ದೇನಲ್ಲ ನೀನು ಅನ್ಕೊಂಡಂಗೆ. ಅಕ್ಕ ಊಟ ಬಂತು. ಅಯ್ಯಪ್ಪ ಇಟ್ಟೊತ್ತಿ ತಂದೇನೆ ತಾಯಿ ಊಟನ. ನೀನು ಒಂದು ಅರ್ಧ ಗಂಟೆ ಲೇಟ್ ಮಾಡಿದ್ರು ಇನ್ನು ಮುಂದೆ ಇಲ್ಲ ನಾನು ಸಾಯಿಸಿ ಗುಂಡಿ ತೆಗೆದು ಉಣಕ್ಕೆ ಹೋಗ್ಬಿಟ್ರಾಳು. ರಾಮ ಇಷ್ಟೊತ್ತು ಬಾಯ್ ಬಿಡ್ಕೊಂಡು ತಗೊಂಬಂದು ಫಸ್ಟಿಗೆ ಬಿಡ್ತಾಳೆ ಸಾಕು ತಿನ್ಲಿ. ಯಾಕಕ್ಕ ಅಷ್ಟೊಂದು ಹೊಟ್ಟಷ್ಟಿತ್ತೆ? ಹೊಟ್ಟೆ ಇದೆ. ಹೊಟ್ಟಷ್ಟು ಮೆಟ್ನಾಗ ಹೊಡಿತಿತ್ತು ಇಟ್ಟೊತ್ತು. ನನಗೆ ಹೊಟ್ಟಷ್ಟು ತಡಿಲಾರ್ದಲ್ಲ ಈ ವಜ್ಜಿನ ಬಾಯಿಗೆ ಬಂದಂಗೆ ಬೈದ್ಬಿಟ್ಟೆ. ಬರ್ರಿ ಊಟ ಮಾಡಿರಿ ಕೂತ್ಕೊಂಡು. ಊಟ ಮಾಡಿರಿ ಅಕ್ಕ. ಇನ್ನೆಲ್ಲನು ಪಾಪ 8 ತಾಲೆ ಊಟ ಟೈಮ್ ಇರೋಗ್ಬಿಟ್ಟೈತೆ. ಚೆನ್ನಾಗಿದ್ದಾನಕ್ಕ ಸಾರು? ಚೆನ್ನಾಗಿರ್ತಲ್ಲ. ಏನು ಮಾಡ್ತೈತೆ ಹೇಳು. ಈಗ ನಾಯಿ ಸೀದೈತೆ ಇಟ್ಟು ಆಳ್ಸೈತೆ ನಂಗೆ ಆಗೈತೆ ನಮ್ಮ ಪರಿಸ್ಥಿತಿ. ಹೆಂಗಿದ್ರು ಉಣ್ತೀವಿ ಹೇಳು.
ಹಿಂಗೆ ಸಾಕಿ ನಿನ್ನ ಗಂಟ್ಲಂದ್ರೆ ಯಾಕೆ ಹೇಳ್ತಿ ಅಸಾದಿಗೆ ಗಂಟು ನೀನು ಒಟ್ಟು ನೆನ ಸೋತಿದ್ದೆ. ನೀ ಊಟ ಚೆನ್ನಾಗಿತ್ತು ಕಣ್ರ ಅದಮ್ಮ. ನೀನು ಅವಳ ಮಾತಕ್ಕೆಲ್ಲ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ. ಅವಳು ಹಂಗೇನ ಹೊಟ್ಟೆಸ್ತೈತಲ್ಲ ಅದಕ್ಕೇನ ಒಂಚೂರು ಹೊಟ್ಟೆ ಮಾತಕ್ಕ ಸುಮ್ಮನಿರು. ಹೊಟ್ಟೆಂಬಿದ್ಮೇಲೆ ಹೇಳ್ತಾಳೆ ಅವಳೇನೆ ಹೆಂಗಿತ್ತೇನು ಅಂತ. ಅದೊಂಥರ ತಿಕ್ಲು ಬಾಕ್ಲ ಹಂಗೆ ಮಾತಾಡೋದು. ಯಾಕೆಂತ ಕೈ ನೀನು ಊಟ ಮಾಡಲ್ಲ ಹೋಗಿ ಅಷ್ಟು ಬಾ ನೀನಂತದ್ದು ಉಣ್ಣು. ಸಾರು ಚೆನ್ನಾಗಿ ಮಾಡೋಳು. ಇಲ್ಲ ಕಣಿಗಮ್ಮ ನಾನು ಇದನ್ನ ಊಟ ಮಾಡಲ್ಲ. ನಿನ್ನ ಬೆಳಗ್ಗೆ ಒಂದ್ಸತಿ ಸಾಯಂಕಾಲ ಒಂದ್ಸತಿ ಅಷ್ಟೇ ಊಟ ಮಾಡೋದು. ಇಷ್ಟೊತ್ತಾಗ ಉಂಡ್ರೆ ಯಾಕೆ ಆರೋಗ್ಯನೇ ಬರೋಲ್ಲ. ಎದೆ ಎಲ್ಲ ಒತ್ತದಂಗೆ ಆಗ್ತೈತಮ್ಮ. ನಾನು ಅದಕ್ಕೆ ಇದನ್ನ ಉಣ್ಣಲ್ಲ. ಉಣ್ಣಲ್ಲ ಅಂತ ಹೇಳು ಸಾಕು. ಅದು ಬಿಟ್ಟು ನಿನ್ಗೆ ಏನಾಯ್ತು ಎತ್ಲಾತು ಅಂತೇನ ನಾವು ಹಚ್ಚಿ ಕೇಳ್ತೆ ಉಣ್ ಬಾ ಅಂತು. ಅಷ್ಟಕ್ಕೆ ಉಣ್ಣಲ್ಲ ಅಂದ್ಬಿಟ್ಟು ಏನು ಇರ್ತದೆ ಹೇಳ್ತೀಯ ನಿನ್ನ ಕಣಿನ. ಅಷ್ಟಕ್ಕೂ ನೀನೇ ಬೆಳಗಿಂದ ಹೊರ ಬರ್ತಿದ್ಯ ಹೇಳು. ಒಟ ಸೇಕಿ ದಿನ ಬದುಕಿದ್ರಲ್ಲ ಒಟ ಸೇದೆ ಕೂರು ಕೂತ್ಕೊಂಡ್ಬಿಡ್ತೀಯ. ಯಾಕೆ ಶಕ್ತಿತ್ರಾಗಿದ್ದೇನೆ ನೀನು ನನಗೆ. ಎಲೆ ಸುಮ್ಮನೆ ಉಂಡು ಹೇಳೇ ಇರ್ತಾ ಸಾಕಮ್ಮ. ಯಾಕೋಸ್ ಮಾತಾಡ್ತೀಯ ಅಜ್ಜಿ ಮೇಲೆ ಜಗಳಕ್ಕೆ ಹೋಗ್ಕೊಂಡು. ನಿಂಗೆಲ್ಲ ಒತ್ತೋಗಲ್ಲ ಹೇಳತ್ತೆ. ಇಲ್ಲೇ ಬಿಡೋನಾಗ ಮತ್ತೆ ಏನವಳು ತಮಾಷ್ಕಂಗೆ ಆಡ್ತಾಳೆ. ನಾನೇನು ಅವಳಂಗೆ ಆಡೋದಲ್ಲ. ತಲೆಗೆ ಕಣಕ್ಕೆ ಹೋಗಲ್ಲ. ಅವಳು ಇನ್ನೇ ಬೇರೆ ಇಲ್ಲೇನೆ ನನ್ನ ಸೊಸೆನೇ ಅಲ್ಲೇನೆ. ಅದಕ್ಕೆ ಏನನ್ನ ಆಡ್ಕೊಂಡು ಎಡನ ಆಡ್ಕೊಂಡು ಅಂತ ಸುಮ್ಮನೆ ಆಗ್ತೀನಿ. ಯಾಕೆ ನಿಧಾನಕ್ಕೆ ಎಲ್ಲ ಹೊರಗಿರಕ್ಕೆ ಬಂದ ತಿಂದಿರೋದು. ಅಕ್ಕ ಮುದ್ದೆ ಇಡ್ಲ ಇನ್ನೊಂದು ಬ್ಯಾಡ್ ಬಿಡಮ್ಮ. ಜಾಸ್ತಿ ಹೊಟ್ಟೆ ಸಿದ್ರೆ ಉಣ್ಣಕ್ಕಾಗಲ್ಲ ಕಣೆ. ನಾನು ಉಣ್ಣತೀನಿ ನೋಡು ಈಟೇನ. ಮತ್ತು ಈಟು ಉಣ್ಣಕ್ಕೇನು 2 ಗಂಟೆಯಿಂದ ನನ್ನವ್ರದ್ದು ಹಬ್ಬ ಮಾಡ್ದಮ್ಮ. ಏನು ಕೊರೋನಾ ಬಂದ ಸಾಯಿಲಿ ಅಂದಳಲ್ಲ. ಅಯ್ಯೋ ಆಡ್ಬಿಟ್ಟೆ ಕುಣಿದ್ಬಿಟ್ಟಲ್ಲ ಹೆಂಗೇನ. ಬೀರಾಜಿ ನಾನು ಇಂತಾಗಡ್ದಲ್ಲಿ ಇನ್ನು ಯಾರ್ಕಾಗಲಿ ಏನು ಅವೆಲ್ಲ ನಾ ಮನ್ಸಿಗೆ ಕಾಣಕ್ಕೆ ಹೋಗ್ಬೇಡ. ನಾನೆಲ್ಲ ಸುಮ್ಮನೆ ತಮಾಷ್ಕಂಗೆ ಆಡೋದು. ಬದುಕಿ ಬಂದಿತ್ತಾಗೆ ಬೇಜಾರಾಗಬಾರ್ದು. ಬಿಸಿಲು ಬೇರೆ ಜಾಸ್ತಿ ಇತ್ತಲ್ಲ ಗೊತ್ತು ಹೋಗ್ತೈತೆ ಅಂತಂಗೆ ಆಡಿದೆ. ಬಿಡು ನನಗೂ ಗೊತ್ತು ನೀನು ಎಂತಳು ಅಂತ. ನಿಂದು ಬಾಯಿ ಮುಂದೆ ಅಷ್ಟೇ ಕಣೆ. ನೀನು ಒಳ್ಳೆಯನ ನೀನು ಕೆಟ್ಟಣೇನಲ್ಲವು. ಲಕ್ಷ್ಮಿ ಇವತ್ತು ಆದತೇನೆ ಕಡೆಗಿದ್ದು ಕಳೆ ತೆಗೆಯೋದು. ಇಲ್ಲ ಹೇಳಾಜಿ ಕಳೆ ಜಾಸ್ತಿ ಐತೆ ನೋಡು. ಆಗಲ್ಲ ಅದು ಜನನೂ ಕಮ್ಮಿ ಇದ್ದೀವಿ. 5 ಜನ ಅಷ್ಟೇ ನಮ್ಮ 10 ಜನ ಅಂತ ಹೇಳಿದ್ರು. ಮತ್ತು 10 ಜನ ಬಂದಿದ್ರೆ ಅತ್ತ 7 ಆಗಲಿ ಮುಗಿಸಿ ಹೋಗ್ಬೋದಿತ್ತು ಮಂತಕ್ಕೆ. ಈಗ ಎತ್ತಲು ಅಲ್ದಂಗೆ ಆಗುತ್ತೆ. ನೀನು ನಾಳೆಗೂ ಬರಲ್ಲ. ನಾಳೆಗೂ ಮುಯ್ಯಾಳೈತಿ. ಇನ್ನು ನಾಳೆ ದಿನ ಯಾರೋ ಕರೀಲಿಲ್ಲ ಅಂದರೆ ಬರೋದು ಅಷ್ಟೇ ಬಂದು ತೆಗಿಯೋದು. ನಾಳೆ ಏನಾರ ಮಾಡಿ ಬರೋ ಮತ್ತು ತಿರ್ಗಾ ಗಡ್ಸಾಗ್ತೈತೆ ಮಾಡಿಲ್ವಲ್ಲ ಅದಕ್ಕೆ ನೋಡ್ತಿರೋದು ನಾನು ಹೋಗಿರಂತ ನಾಳೆ ಬಂದು ಕಳೆ ತೆಗಿರಂಚ. ಏನು ನೋಡೋಣ ಹೇಳ್ತಿ ಅಂತ ಏನಾರ ಅವರು ಕರೀಲಿಲ್ಲ ಅಂದರೆ ಬರ್ತೀವಮ್ಮ. ತಿರ್ಗಿ ಅವ್ರು ಕರೆದ್ರೆ ಬರೋಕ್ಕಾಗಲ್ಲ. ಅವ್ರು ನಮ್ಮದಾಗೆಲ್ಲ ಬಂದು ಮಾಡಿದ್ವಿ ಬೈಕೊಳಲ್ಲ. ಇವ್ರು ಸರಿಯಾದರೂ ಬದುಕು ಮಾಡಿಸ್ಕೊಂಡು ಬರಲೇ ಇಲ್ಲ ಅಂತಾರೆ. ನಮ್ಮ ಅನುಕೂಲ ನೋಡ್ಕೊಂಡ್ರೆ ಪಾಪ ಅವರು ಯಾಕೆ ಮಳೆ ಬರೋಂಗೆ ಬರೀ ಮಾಡಾಗ್ತೈತೆ ಒಂದೊಂದ್ಸತಿ ತಪ್ಪನಾಗಿ. ಏನು ಮಾಡ್ದೆ ನೋಡಂತ ಏನೋ ಅವ್ರು ಕರೀಲಿಲ್ಲ ಅಂದರೆ ಬರ್ತೀವಿ. ಇಲ್ಲಾಂದರೆ ನಾಡ್ದು ಯಾರನ್ನ ಕರೀಲಿಲ್ಲ ಅಂದರೆ ಹಂಗೆ ಯಾರನ್ನ ಮುಯ್ಯಣ್ಣದ ಬದಲಿನರೆ ಇದು ಕೂಲರ್ನ ಯಾರನ್ನ ಕರೆದು ಮಾಡಿಸು. ಇನ್ನೇನು ಮಾಡ್ತೀವಿ. ಹೆಂಗೆ ಮಾಡ್ರಮ್ಮ ನಿಮ್ಮ ಅನುಕೂಲ ಹೆಂಗೆ ಅವತ್ತಂಗೆ ಮಾಡಿ. ನಾನು ಬಲವಂತ ಮಾಡೋಕ್ಕಾಗಲ್ಲ. ಏನು ಮಾಡ್ತೀರಾ ಹಂಗೆ ಯಾರು ಬರಲಿಲ್ಲ ಅಂದರು ಯಾರು ಸಿಗಲಿಲ್ಲ ಅಂದರೆ ನಾನು ಇವನು ರಾಧನೆ ಬಂದು ತೆಗಿತೀವಿ. ಹಂಗೆ ಮಾಡ್ಕೊಂಡತ್ತ ನೀವೇನೋ 2 ದಿನ ತಗೊಂಡ್ರು ಆಗುತ್ತೆ. ಏನು ಬದುಕು ಮುಗಿಸ್ಕೊಂಬಂದು 3 ಆದೋತ್ನಿಂದ ನಾವು 3 ದಿನ ತಗೋದ್ರೂ ಮುಗ್ದೋತಮ್ಮ ಕಳೆನೇ ಇರಲ್ಲ. ನೀವಮ್ಮ ಸುಮ್ಮನಿರೋದು ಬಿಟ್ಟು ನನ್ನನ್ನು ಬೇರೆ ಕರ್ಕೊಂಬ ಅಂತ ಹೇಳ್ತಾರೆ ನಮ್ಮ ಅತ್ತೆ ಕೈಲಿ. ಇನ್ನು ಅವಳೇನು ಅಷ್ಟು ಹೇಳಿದ್ ಸಾಕು. ಇನ್ನು ಬಾರೆ ಹೋಗೋಣ ಅಂತ ಬರೋ ತಗೊಬಿಡಲ್ಲ. ಯಾರು ಕೂತ್ಕೊಂಡು ಕಳೆ ತೆಗಿತಾರೆ. ಮಣ್ಕಾಲೆಲ್ಲ ನಾವು ಹೋಗ್ತೇವೆ. ಈ ಬಿಸಿಲು ಬೇರೆ ಸ್ಕಿನ್ ಎಷ್ಟು ಡ್ಯಾಮೇಜ್ ಆಗುತ್ತೆ ಬಿಸಿಲಿಗೆ. ಏನಿರೋದ ಏನೋ ಯೋಚನೆ ಮಾಡ್ತಿದ್ಯಾ. ಏನಿಲ್ಲ ಕಣಕ್ಕ. ಹಾಗೆ ಈಗ ದಿಗ್ಲತ್ತೈತಿ ನಾಳಿಂದ ಕಳತಕ್ಕೆ ಬರ್ಬೇಕಲ್ಲಪ್ಪ ಏನಪ್ಪ ಮಾಡೋದು ಅಂತ ಅದಕ್ಕೆ ಯೋಚನೆ ಮಾಡ್ತಾ ಕುಂತಾವಳು. ಕೆಂಚಕಯ್ಯ ಹಿಂಗೆ ಹೇಳ್ತೀನಿ ಅಂತ ಬೈಕೊಂಬೇಡ. ಪಾಪ ಅವು ಓದಿರೋ ಹುಡುಗರು ಕಣಕ್ಕೆ. ಅವು ಏನು ಮುಂಚೆಗಿಂದ ಬದುಕು ಮಾಡ್ತೇವೆ ಬಾಳೆ ಮಾಡಿರ್ತಾವೆಲ್ಲ. ಹಿಂದಿಂದ ಓದ್ಕೊಂಬಂದಿರ್ತವೆ. ಅವಕ್ಕೇನು ಮನೆಗಿಂತವೆಲ್ಲ ಬದುಕು ಬಾಳು ಗೊತ್ತಿರಲ್ಲ. ಅವು ಹೊಸ್ತ ಬಂದವಕ್ಕೆ ಅಡ್ಜಸ್ಟ್ ಮಾಡ್ಕೊಬೇಕು ನಾವೇನ. ಒಂದು ಸತಿ ಹೇಗ್ತಾ ಮಾಡೋಂದ್ರೆ ಅವು ಹೆಂಗೆ ಮಾಡ್ತಾವೆ ಅವ್ರು ರೂಢಿರೋದಾಡ್ವೆ. ನಾನು ಹಿಂಗೆ ಕೈ ಹೇಳೋದನು ನಿಜನೇನ. ಹಂಗೆ ಗೊತ್ತಾಗಲ್ಲ ಕಣಾಜಿ ಅವಕ್ಕೆ ಬದುಕು ಮಾಡೋದೇನು ಅಂತಾನೆ. ಪಾಪ ಬೆಂಗಳೂರಿಂದ ಏನೋ ಹುಡುಗರಿಗೆ ರಜೆ ಐತೆ ಅಂತ ಊರಿಗೆ ಇವಾಗ ಬಂದೈತೆ. ನೀನು ಅವಳಿಗೆ ಕಳೆ ತೆಗಿಯಕ್ಕೆ ಬಾ ಅಂದರೆ ಅದಕ್ಕೆ ರೂಢಿರೋದಾಡ್ವೆ. ಅದೇನು ಮಹಾವಿದ್ಯಾ ನಂಗೆ ಹೇಳ್ತೀರ ನೀವು ಅವಳಂಗೆನ. ಅದೇನು ಕಣ್ಣಾಗ ನಾವು ಕೈಯಾಗ ಮಾಡೋದು. ನಾವು ಅವಳಂಗೆ ತಗ 7 ಬದುಕು ಮಾಡಿದ್ವಿ ಗೊತ್ತೇ. ನೀನು ಮಾಡಿದ್ವಿ ಅಂದರೆ ನಿನ್ನ ಕಾಲ ಹಂಗಿತ್ತು ಬದುಕು ಮಾಡಂಗೆ. ಅವಾಗ ಓದು ಬರೀ ಏನು ಗೊತ್ತಿರಲಿಲ್ಲ. ಅವಾಗ ಯಾರು ಹೊರಗಡೆ ಕಳ್ಸಾರ ನಮ್ಮ ನಿನ್ನ 6ನೇ ಕ್ಲಾಸ್ಗೆ ಮದುವೆ ಮಾಡಿರು. ಏನು ಓದಿಸಲಿಲ್ಲ ಬರೆಸಲಿಲ್ಲ. ನಿಮ್ಮ ಮನೆಗೆ 8 ಬದುಕು ಮಾಡ್ತಿದ್ದೆ ಹೇಳಿ ನೀನು ಹಂಗೇನ. ಆವಾಗ ಮಾಡಿದ್ವಿ ಅದಕ್ಕೆ ಇವಾಗ ಮಾಡಿ ರೂಢಿ ಐತೆ ಮಾಡ್ತೀಯಮ್ಮ. ಅವ್ರಿಗೆ ಏನು ಅವ್ರಿಗೆ ಮನ್ ಮದುವೆ ಆಗೈತೆ 2 ವರ್ಷ ಆಗೈತೆ. ಅದು ಓದ್ಕೊಂಡಿದ್ದು ಅಷ್ಟಲಾಗಿರ್ತವೆ. ಅದು ಊರಾಗಿರಲ್ಲ. ಅವಕ್ಕೆ ಬದುಕಿನ ಗಾಳಿ ಇಲ್ಲ ಅಂತ ಗೊತ್ತಿರಲ್ಲ ಏನಿಲ್ಲ. ನೀನು ಏನಿನ ಕಾಲದ ಹೇಳಿರಿ. ಈ ಕಾಲದ ತಕ್ಕನಾಗಿ ನಾವು ಹೊಂದ್ಕೊಂಡು ಹೋಗ್ಬೇಕು. ಈ ಕಾಲದ್ದು ಮಕ್ಳಿಗೆ ಅಂತವೇನು ಬರಲ್ಲ. ಸರಿಕೆ ಅಡುಗೆ ಮಾಡ್ಕೊಂಡು ಬಂದವಳಲ್ಲ ಅದಕ್ಕೆ ನೀನು ಪುಣ್ಯ ಅಂತ. ಕೆಲವಕ್ಕೆ ಅಡುಗೆ ಮಾಡೋಕ್ಕೂ ಬರಲ್ಲ ಒಲೆ ಹಚ್ಚೋಕ್ಕೂ ಬರಲ್ಲ. ಸರಿ ಬಿಡ್ರಮ್ಮ. ಏನು ಅವ್ರ ಪರ ವಹಿಸ್ಕೊಂಡು ಮಾತಾಡಿದ್ದೇನೆ. ನಾನು ಏನು ಒಂದು ಹೇಳಿ ಒತ್ತಡಕ್ಕಲ್ಲ ಅದು ಮಾಡು ಇದನ್ನು ಮಾಡು ಅಂತ. ಏನೋ ಒಂಚೂರು ಕೈಲಾಗಿದ್ದ ಮಾಡ್ಕೊಂಡ್ಕೊಳಮ್ಮ ನಾನು ಒಬ್ಬಳೇನ ಅಂತ ಕೇಳ್ತೀನಿ. ಬೇಕಾದ್ರೆ ಅವಳನ್ನ ಕೇಳಿ ನೋಡಿದ್ರಲ್ಲ ಯಾರೂ ಈ ವಜ್ಜಿ ಆಡ್ದಂಗೆ ಆಡೋಕೆ ಹೋಗ್ಬೇಡ್ರಿ. ಇನ್ನೂ ಮನ್ ಮದುವೆ ಆಗಿರ್ತವೆ. ಅವು ಓದ್ಕೊಂಬರ್ಕೊಂಡು ಅಷ್ಟಪಷ್ಟಾಗಿರ್ತವೆ. ಅವಕ್ಕೆ ಬದುಕು ಮಾಡೋಕ್ಕೆ ಬರಲ್ಲ. ನೀವು ಒಂಚೂರ ತಿಳಿಸಿ ನಿಧಾನಕ್ಕೆ ಹೇಳ್ರಿ. ಒಂದೇ ಸತಿ ಬದುಕಂಗೆ ಬದುಕು ಮಾಡ್ರಿ ಅಂತ ಹೇಳಕ್ಕೆ ಹೋಗ್ಬಾರ್ದು. ಮಕ್ಕಳು ಯಾವನು ಹುಡ್ತಿದಂಗೆನ ಉನ್ನತ ಕಲಿಯಲ್ಲ. ಅವಕ್ಕೂ ಹೋಗ್ತಾನೆ ಕಾಲ ಕಳೆದ್ರೇನ ಅವು ಉನ್ನತಿನ ಮಾಡೋದು. ಹಂಗೇನ ಅರ್ಥ ಮಾಡ್ಕೊಂಡು ಹೋಗ್ಬೇಕು ಜೀವನ ಅಂದರೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫ್ರೆಂಡ್ಸ್. ಮತ್ತು ಇನ್ನು ಮುಂದೆ ಇದೇ ಥರ ವಿಡಿಯೋಗಳು ಬೇಕು ಅಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಪ್ಲೀಸ್ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ನಮಗೆ.